ಹಲೋ ನಮಸ್ತೆ ಮಮತಾ ಕನಕಿರಿ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ, ಏನು ಸ್ಪೆಷಲ್ ಮಾಡೋದು? ಸಂಡೇ ಹೇಳಿದರೆ ಈಗ ಒಂದು ಸ್ಪೆಷಲ್ ಮಾಡೋ ದಿನ ಆಗಿ ಹೋಗಿದೆ. ಎಲ್ಲರ ಮನೆಯಲ್ಲಿ ಸಂಡೇ ಹೇಳಿದ್ರೆ ಒಂದು ಹಬ್ಬದ ಥರ. ಏನು ಅಡುಗೆ ಮಾಡೋದು ಅದೇ ಟೆನ್ಷನ್. ಆದ ಕಾರಣ ಇವತ್ತು ನಮ್ಮ ಮನೇಲಿ ಏನು ಮಾಡೋದು ಎಂದು ನೋಡೋಣ ಬನ್ನಿ. ಮೊದಲಿಗೆ ಸ್ವಲ್ಪ ಫ್ರೆಶ್ ಕೊಡ್ಡೆ ಸಿಕ್ಕಿದೆ, ಅದನ್ನು ಚೆನ್ನಾಗಿ ಉಪ್ಪು ಅರಿಶಿನ ಹಾಕಿ ತೊಳೆದಿಟ್ಟಿದ್ದೀನಿ. ಅದನ್ನು ಫ್ರೈ ಮಾಡುವ ಹೇಳಿ. ಅದೇ ರೀತಿ ಸ್ವಲ್ಪ ಫ್ರೆಶ್ ಪ್ರಾನ್ಸ್ ಸಿಕ್ಕಿದೆ, ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ನಮ್ಮದೇ ಕೋಡಿ ಕಲರ್ ಆದಂಥ ಒಳ್ಳೆ ಕೆಂಪು ಅಲಸಂಡೆ ಸಿಕ್ಕಿದೆ. ಈ ಪ್ರಾನ್ಸ್ ಎಟ್ಟಿ ಮತ್ತು ಅಲಸಂಡೆಯನ್ನು ಜೊತೆ ಹಾಕಿ ಒಂದು ಪಲ್ಯ ಮಾಡಿಕೊಳ್ಳೋಣ. ಯಾವ ರೀತಿ ಮಾಡೋದೆಂದು ನೋಡೋಣ. ಮೊದಲು ಮೀನು ಫ್ರೈ ಮಾಡಲು ಮಸಾಲೆ ಹಾಕಿಕೊಳ್ಳೋಣ. ಮೆಣಸಿನ ಹುಡಿ 2 ಸ್ಪೂನು, ಕಾಳುಮೆಣಸಿನ ಹುಡಿ 1/4 ಸ್ಪೂನು, ಕೊತ್ತಂಬರಿ ಹುಡಿ 1/4 ಸ್ಪೂನು, ಜೀರಿಗೆ ಹುಡಿ 1/4 ಸ್ಪೂನು, ಅರಿಶಿನ ಹುಡಿ 1/4 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲಿಂಬೆ ರಸ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಟ್ಟಿ ಮತ್ತು ಅಲಸಂಡೆ ಪಲ್ಯ ಮಾಡಲು ಮೊದಲಿಗೆ ಒಲೆ ಮೇಲೆ ಒಂದು ಚಿಕ್ಕ ಮಡಿಕೆಯನ್ನು ಇಟ್ಕೊಂಡಿದ್ದೇನೆ. ಮಣ್ಣಿನ ಮಡಿಕೆಯನ್ನು ಇಟ್ಟಿದ್ದೇನೆ. ಮಣ್ಣಲ್ಲಿ ಬಿಸಿಯಾದಾಗ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಒಂದು 2 ಸ್ಪೂನಷ್ಟು ತೆಂಗಿನ ಎಣ್ಣೆ. ಎಣ್ಣೆ ಸರಿಯಾಗಿ ಬಿಸಿಯಾದಾಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4-5 ಎಸಳು ಚಿಕ್ಕ ತುಂಡು ಮಾಡಿದಂಥ ಬೆಳ್ಳುಳ್ಳಿ, ಒಂದು ಚಿಕ್ಕ ತುಂಡು ಶುಂಠಿ ಹಾಗೂ 1-2 ಒಣಮೆಣಸಿನಕಾಯಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಾಗ ತುಂಡು ಮಾಡಿಟ್ಟಂತಹ ಅರ್ಧ ಈರುಳ್ಳಿನ ಹಾಕ್ತಾ ಇದ್ದೇನೆ. ಈರುಳ್ಳಿ ಚೆನ್ನಾಗಿ ಬಾಡಿದರೆ ಸಾಕು, ಫ್ರೈ ಆಗಬೇಕೇನಿಲ್ಲ. ಇದಕ್ಕೆ ಮಸಾಲೆಗಳನ್ನು ಹಾಕಿಕೊಳ್ಳೋಣ. ಸಣ್ಣ ಸ್ಪೂನಲ್ಲಿ 2 ಸ್ಪೂನು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. 1/4 ಸ್ಪೂನಷ್ಟು ಒಳ್ಳೆ ಮೆಣಸಿನ ಹುಡಿ, ಅರ್ಧ ಸ್ಪೂನು ಕೊತ್ತಂಬರಿ ಹುಡಿ, 1/4 ಸ್ಪೂನು ಅರಿಶಿನ ಹುಡಿ. ಇಷ್ಟನ್ನು ಹಾಕಿ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಬಾಡಿಸ್ಕೊಳ್ಬೇಕು. ಮಸಾಲೆಗಳ ಹಸಿ ವಾಸನೆ ಸರಿಯಾಗಿ ಹೋಗಬೇಕು. ಇದಕ್ಕೆ ಒಂದು ಚಿಕ್ಕ ಟೊಮೆಟೊ, ತುಂಡು ಮಾಡಿದಂಥ ಒಂದು ಚಿಕ್ಕ ಟೊಮೆಟೊವನ್ನು ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದರ ಜೊತೆನೇ ಹಾಕ್ತಾ ಇದ್ದೇನೆ. ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ತೊಳೆದಿಟ್ಟಂಥ ಎಟ್ಟಿಯನ್ನು ಹಾಕಿಕೊಳ್ಳೋಣ. ಇದರ ಜೊತೆಗೇನೆ ತೊಳೆದು ಕಟ್ ಮಾಡಿದಂತಹ ಅಲಸಂಡೆಯನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಒಂದು 2 ನಿಮಿಷಗಳ ಕಾಲ ಇದನ್ನು ಹೀಗೆ ಮುಚ್ಚಿ ಬೇಯಿಸಿಕೊಳ್ಳೋಣ. ಹಾಗಾದರೆ ನೀರೆಷ್ಟು ಬಿಡ್ತಿದೆ, ಅಲಸಂಡೆ ಸಹ ನೀರು ಬಿಡಲು ಸಾಧ್ಯತೆ ಇದೆ, ಹಾಗೂ ಎಟ್ಟಿ ಕೂಡ ನೀರು ಬಿಡೋ ಸಾಧ್ಯತೆ ಇದೆ. ಹಾಗಾಗಿ ಸಾದಾ ಉರಿಯಲ್ಲಿಟ್ಟು ಮುಚ್ಚಿ 2 ನಿಮಿಷಗಳ ಕಾಲ ಇದನ್ನು ಬೇಯಿಸಿಕೊಳ್ಳೋಣ. ಈಗ 2 ನಿಮಿಷ ಆಗಿದೆ. ಸರಿಯಾಗಿ ನೀರು ಬಿಟ್ಟಿದೆ.
ಅದ ಕಾರಣ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ತುಂಬ ಕಮ್ಮಿ ಇದೆ. ಹಾಗಾಗಿ ಸಿಮ್ಮಿನಲ್ಲಿಟ್ಟು ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಇದೇ ರೀತಿ. ಈಗ 5 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ. ಅಲಸಂಡೆ ಎಕ್ಕೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಉಪ್ಪು ಖಾರ ಸರಿ ಇದೆ ನೋಡ್ಕೊಳ್ಳೋಣ. ಸ್ವಲ್ಪ ಖಾರ ಕಮ್ಮಿ ಇದೆ, ಸ್ವಲ್ಪ ಒಳ್ಳೆ ಮೆಣಸಿನ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಸ್ವಲ್ಪ ಉಪ್ಪಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಭಾಗದಷ್ಟು ಲಿಂಬೆ ರಸವನ್ನು ಹಾಕ್ತಾ ಇದ್ದೇನೆ. ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಚೆನ್ನಾಗಿ ಬಿಸಿಯಾಗಲಿ. 1 ನಿಮಿಷ ಹೀಗೆ ಮುಚ್ಚಳವನ್ನು ಮುಚ್ಚಿಟ್ಕೊಳ್ಳೋಣ. 1 ನಿಮಿಷ ಆಗಿದೆ, ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ಈಗ ನಮ್ಮ ಎಟ್ಟಿ ಮತ್ತು ಅಲಸಂಡೆ ಪಲ್ಯ ಸವಿಯಲು ಸಿದ್ಧ. ಒಳ್ಳೆ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಈಗಲೇ ಹೊಟ್ಟೆ ಹಸಿತಾ ಇದೆ ಇದರ ಸ್ಮೆಲ್ ಕೇಳಿದರೆ. ಈಗ ಒಂದು ಪದಾರ್ಥ ರೆಡಿ ಆಯಿತು. ಈಗ ನಾವು ಫಿಶ್ ಫ್ರೈ ಮಾಡಿಕೊಳ್ಳೋಣ. ಒಂದು ಬಣಾಲೆಯನ್ನು ಇಟ್ಟುಕೊಂಡಿದ್ದೇನೆ. ಮಸಾಲೆ ತಾಗಿಸಿ ಅರ್ಧ ಗಂಟೆ ಆಗಿದೆ, ಚೆನ್ನಾಗಿ ಇಳಿದಿದೆ. ಈಗ 2 ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕಿಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದಾಗ ಸ್ವಲ್ಪ ಬೇರೆ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಕುವುದಿಲ್ಲ ಎಂದು ಲಾಭ ಇದೆ. ಒಂದು ಮೀನು ಅಡಿಗೆ ಹಿಡಿಯುವುದಿಲ್ಲ, ಇನ್ನೊಂದು ಒಳ್ಳೆ ಟೇಸ್ಟ್ ಕೊಡ್ತೇವೆ. ಮೀನೊಂದು ಫ್ರೈ ಆಗಿದೆ. ಇದು ಹಿಂದೂಸ್ವಾಲಿಯವರ ಹೊಸ ಕಬ್ಬಿಣದ ಬಣಾಲೆ ಕಾವಲಿ. ಅದ ಕಾರಣ ಸ್ವಲ್ಪ ಅಡಿಗೆ ಹಿಡಿತದೆ. ಇದು ಹೊಸತ್ತು, ಒಂದೆರಡು ಸಲ ಯೂಸ್ ಮಾಡಿದ್ದೇನೆ ಅಷ್ಟೇ. ಇದು ಯೂಸ್ ಮಾಡಿ ಇನ್ನು ಚೆನ್ನಾಗಿ ಬರಬೇಕು. ಈಗ ನಮ್ಮ ಫಿಶ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಮ್ಮ ಫಿಶ್ ಫ್ರೈ ರೆಡಿ. ಹಲೋ ಫ್ರೆಂಡ್ಸ್, ಎಟ್ಟಿ ಮತ್ತು ಅಲಸಂಡೆ ಪಲ್ಯ ರೆಡಿ, ಮೀನು ಫ್ರೈ ರೆಡಿ. ಆದರೆ ಊಟ ಮಾಡಬೇಕಿದ್ರೆ ಅನ್ನ ಮತ್ತು ಸಾರು ಬೇಕಲ್ಲ. ಅನ್ನವನ್ನು ಆಗಲೇ ನಾನು ಕುದಿಸಿ ಬಾಕ್ಸಲ್ಲಿ ಇಟ್ಟಿದ್ದೇನೆ. ಅದು ಸಾರಿಗೆ ಏನು ಮಾಡೋದು? ಸಿಂಪಲಾಗಿ ಒಂದು ಮಜ್ಜಿಗೆ ಸಾರು ಮಾಡಿಕೊಳ್ಳೋಣ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಮಜ್ಜಿಗೆ ಸಾರು ಮಾಡಲು ಮೊದಲು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಬಾಣಲೆ ಬಿಸಿಯಾದಾಗ 1 ಸ್ಪೂನ್ ತೆಂಗಿನ ಎಣ್ಣೆ ಬಿಸಿಯಾದಾಗ ಸ್ವಲ್ಪ ಸಾಸಿವೆ ಫ್ರೈ ಆದಾಗ ಬೇಸಪ್ಪು, 2 ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ ಹುಡಿ, ಒಳ್ಳೆ ಫ್ರೈ ಆದಾಗ ತೆಗೆದಿರಿಸಿ ಅಂತ ಮಜ್ಜಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿಕೊಂಡು ಸ್ವಲ್ಪ ಬಿಸಿಯಾದಾಗ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ಹಾಯ್ ಫ್ರೆಂಡ್ಸ್, ಒಳ್ಳೆ ಬಿಸಿ ಬಿಸಿ ಹೊಗೆಯಾಡುವ ಅನ್ನ, ಮಜ್ಜಿಗೆ ಸಾರು, ಫಿಶ್ ಫ್ರೈ, ಸ್ವಲ್ಪ ಉಪ್ಪಿನಕಾಯಿ, ಎಟ್ಟಿ ಮತ್ತು ಸಂಡೆ ಸ್ಪೆಷಲ್ ಊಟ ಸವಿಯಲು ಸಿದ್ಧ. ಎಲ್ಲರೂ ಮಸ್ಟ್ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ.